ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತೆ 9ನೇ ಒಂದು ಅಧ್ಯಾಯವನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಈ ಒಂದು ಚಾಪ್ಟರ್ ಬಂದು ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದರ ಸಾರಾಂಶವನ್ನ ನೋಡೋಣ. ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂತಹ ಸುತ್ತಲಿನ ಪರಿಸರವನ್ನ ನಾವು ಆವಾಸ ಅಂತ ಹೇಳಿ ಕರಿತೀವಿ. ಓಕೆ, ಹಲವು ಬಗೆಯ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ಆವಾಸವನ್ನ ಹಂಚಿಕೊಳ್ಬಹುದು. ಓಕೆ, ಅಂದ್ರೆ ಸಸ್ಯಗಳು, ಪ್ರಾಣಿಗಳು ಕೆಲವೊಂದ್ಸತಿ ಸಸ್ಯಗಳು, ಪ್ರಾಣಿಗಳು ಬೇರೆ ಬೇರೆ ಆವಾಸವನ್ನ ಹಂಚಿಕೊಳ್ಳೋದನ್ನ ನಾವು ನೋಡಿರ್ತೀವಿ. ಆದ್ರೆ ಬಹಳಷ್ಟು ವೆರೈಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಏನಿರುತ್ತೆ ಒಂದೇ ಆವಾಸವನ್ನ ಹಂಚಿಕೊಳ್ಳುವಂತದ್ದನ್ನು ಕೂಡ ನಾವು ನೋಡಬಹುದು. ಒಂದು ನಿರ್ದಿಷ್ಟ ಆವಾಸದಲ್ಲಿ ಒಂದು ಸಸ್ಯ ಅಥವಾ ಪ್ರಾಣಿಯು ಜೀವಿಸುವಂತಹ ಸಾಮರ್ಥ್ಯವನ್ನ ನೀಡುವ ಅದರ ನಿರ್ದಿಷ್ಟ ಲಕ್ಷಣಗಳು ಮತ್ತು ಅಭ್ಯಾಸವನ್ನ ಹೊಂದಾಣಿಕೆ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಹಲವು ರೀತಿಯ ಆವಾಸಗಳನ್ನ ಕಾಣಬಹುದು. ಇವುಗಳನ್ನ ನಾವು 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಭೂ ಆವಾಸ, ಇನ್ನೊಂದು ಜಲ ಆವಾಸ. ವಿವಿಧ ಆವಾಸಗಳಲ್ಲಿ ಹಲವು ಬಗೆಯ ಜೀವಿಗಳು ಇರ್ತವೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಒಟ್ಟಾರೆಯಾಗಿ ನಾವು ಅದನ್ನ ಜೈವಿಕ ಘಟಕಗಳು ಅಂತ ಹೇಳಿ ಕರಿತೀವಿ. ನೋಡಿ, ಸಸ್ಯಗಳು, ಪ್ರಾಣಿಗಳು ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೀನ್ಸ್ ಸೂಕ್ಷ್ಮ ಜೀವಿಗಳು ಏನಿದಾವೆ ಅವುಗಳನ್ನ ಒಟ್ಟಾಗಿ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೀವಿ. ಓಕೆ, ಮೀನ್ಸ್ ಜೈವಿಕ ಘಟಕಗಳು. ಅದೇ ಕಲ್ಲು ಬಂಡೆಗಳು, ಮಣ್ಣು, ಗಾಳಿ, ನೀರು, ಬೆಳಕು, ಉಷ್ಣತೆ ಇವೆಲ್ಲ ಏನಿದಾವಲ್ಲ ಸುತ್ತ ಇರುವಂತಹ ಅಜೈವಿಕ ಘಟಕಗಳು ಮೀನ್ಸ್ ಎಬಯೋಟಿಕ್ ಅಥವಾ ಅಬಯೋಟಿಕ್ ಅಂತ ಹೇಳಿ ಕರಿತೀವಿ. ಓಕೆ, ಜೀವಿಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳು ಇರ್ತವೆ. ಯಾವ್ಯಾವು? ಅವುಗಳು ಆಹಾರವನ್ನ ಸೇವಿಸೋದಾಗಿರ್ಬೋದು, ಉಸಿರಾಡುವಂತದ್ದಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ಹಾಕುವಂತಹ ವಿಸರ್ಜನೆ ಪ್ರಕ್ರಿಯೆ ಆಗಿರ್ಬೋದು, ಸುತ್ತಲಿನ ಪರಿಸರಕ್ಕೆ ಪ್ರತಿಕ್ರಿಯಿಸುವಂತದ್ದಾಗಿರ್ಬೋದು, ವಂಶಾಭಿವೃದ್ಧಿ ಮೀನ್ಸ್ ಸಂತಾನೋತ್ಪತ್ತಿ ಆಗಿರ್ಬೋದು, ಜೊತೆಗೆ ಅವು ಬೆಳೆಯುವಂಥದ್ದು, ಚಲನೆ, ಇವೆಲ್ಲವನ್ನು ತೋರಿಸುವಂಥದ್ದು. ಇವೆಲ್ಲ ಒಟ್ಟಾರೆಯಾಗಿ ಜೀವಿಗಳ ಸಾಮಾನ್ಯ ಲಕ್ಷಣಗಳು ಅಂತ ಹೇಳಿ ನಾವು ಕರಿತೀವಿ. ಇನ್ನು ಅಭ್ಯಾಸದ ಪ್ರಶ್ನೆಗಳಿಗೆ ಬರೋಣ. ಮೊದಲನೇದಾಗಿ ಆವಾಸ ಅಂದ್ರೆ ಏನು? ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂತಹ ಸುತ್ತಲಿನ ಪರಿಸರವನ್ನ ನಾವು ಆವಾಸ ಅಂತ ಹೇಳಿ ಕರಿತೀವಿ. ಇನ್ನು ಮರುಭೂಮಿಯಲ್ಲಿ ಬದುಕಲು ಪಾಪಸ್ಕಳ್ಳಿ ಹೇಗೆ ಹೊಂದ್ಕೊಂಡಿದೆ ಅಂತ ಕೇಳಿದ್ದಾರೆ. ನೋಡಿ, ಮರುಭೂಮಿಯಲ್ಲಿ ಪಾಪಸ್ಕಳ್ಳಿ ಹೊಂದ್ಕೊಂಡಿದೆ, ಅಲ್ಲಿ ಜೀವಿಸ್ತಾ ಇದೆ ಅಂದ್ರೆ ಅದಕ್ಕೆ ಏನು ಕಾರಣ ಅಂತಂದ್ರೆ, ನೋಡಿ, ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನ ತಡೆಯೋದಕ್ಕೆ ಪಾಪಸ್ಕಳ್ಳಿಯಲ್ಲಿ ಮೊದಲನೇದಾಗಿ ಎಲೆಗಳು ಇರೋದಿಲ್ಲ, ಹೌದಲ್ವಾ? ಅಲ್ಲಿ ಕಾಂಡ ಏನಿರುತ್ತೆ ಅಂದ್ರೆ ಆ ಪಾಪಸ್ಕಳ್ಳಿಯ ಕಾಂಡ ಏನಿರುತ್ತೆ ಅದು ನೀರನ್ನ ಸಂರಕ್ಷಿಸುವ ರೀತಿಯಲ್ಲಿ ಅಲ್ಲಿ ರಚನೆ ಅನ್ನುವಂಥದ್ದಾಗಿರುತ್ತೆ. ಮತ್ತು ಅದೇ ಕಾಂಡದಲ್ಲಿ ಅಂದ್ರೆ ಈ ಕಾಂಡ ಏನಿರುತ್ತೆ ಪಾಪಸ್ಕಳ್ಳಿಯ ಕಾಂಡ, ಅದರಲ್ಲಿ ನೀರನ್ನ ಸಂರಕ್ಷಿಸುವ ರೀತಿಯಲ್ಲಿ ಅದು ರಚನೆ ಆಗಿರುತ್ತೆ. ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕೂಡ ಅದರೊಳಗಡೆ ನಡೆಯುತ್ತೆ. ಸೊ ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಕೂಡ ಮಣ್ಣಿನಲ್ಲಿ ಆಳವಾಗಿ ಹೋಗಿರ್ತವೆ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ನೀರನ್ನ ಸಂರಕ್ಷಿಸುವಂತಹ ರೀತಿಯಲ್ಲಿ ಅದು ಕಾಂಡ ಏನಿರುತ್ತೆ ರಚನೆ ಆಗಿರುತ್ತೆ, ಮತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕೂಡ ಅಲ್ಲಿ ನಡೆಯುತ್ತೆ. ಜೊತೆಗೆ ಏನದು ನೀರಿನ ಅಗತ್ಯಕ್ಕೋಸ್ಕರ ಬೇರುಗಳು ಅಂದ್ರೆ ಆ ಪಾಪಸ್ಕಳ್ಳಿಯ ಬೇರುಗಳು ಏನಿರ್ತವೆ ಅವು ಮಣ್ಣಿನಲ್ಲಿ ಆಳವಾಗಿ ಹೋಗಿರ್ತವೆ. ಈ 3 ಪಾಯಿಂಟ್ ಏನಿರುತ್ತೆ ಅದು ವೆರಿ ಇಂಪಾರ್ಟೆಂಟ್. ಬಿಟ್ಟ ಜಾಗಗಳನ್ನ ತುಂಬಿ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಮತ್ತು ಪ್ರಾಣಿ ಬದುಕೋದಕ್ಕೆ ಸಾಮರ್ಥ್ಯವನ್ನ ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನ ಏನಂತ ಕರಿತೀವಿ? ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ. ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನ ಡ್ಯಾಶ್ ಆವಾಸ ಅಂತ ಕರಿತೀವಿ. ಭೂಮಿ ಮೇಲೆ ಆಗಿರೋದ್ರಿಂದ ಅದು ಭೂ ಆವಾಸ ಆಗಿರುತ್ತೆ. ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನ ಏನಂತ ಕರಿತೀವಿ? ನೀರಿನಲ್ಲಿ ವಾಸಿಸೋದು ಅಂತ ಹೇಳಿದ್ರೆ ದಟ್ ಇಸ್ ಜಲ ಆವಾಸ. ಮಣ್ಣು, ನೀರು, ಗಾಳಿ ಆವಾಸದ ಡ್ಯಾಶ್ ಅಂಶಗಳು ಅಂತ ಇದೆ. ಯಾವುದು? ಮುಂಚೆ ನೋಡಿದ್ವಿ ಏನು? ಇವೆಲ್ಲ ಅಜೈವಿಕ ಅಂಶಗಳು ಮೀನ್ಸ್ ಎಬಯೋಟಿಕ್ ಆರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿ ಇರುವಂತಹ ಬದಲಾವಣೆಗಳಿಗೆ ನಾವೇನಂತ ಕರಿತೀವಿ? ಪ್ರಚೋದನೆಗಳು. ನೋಡಿ, ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರ. ಇವಾಗ ನಾವು ಏನೋ ಒಂದು ಇರುವೆ ಕಚ್ಚಿದ್ರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಕಚ್ಚಿದ್ದೇನೋ ಪ್ರಚೋದನೆ. ಈಗ ನಮ್ಮ ಎದುರುಗಡೆ ಒಂದು ಜಿಲೇಬಿ ಇಟ್ರೆ ಅದು ನಮ್ಗೆ ಪ್ರಚೋದನೆ ಕೊಡ್ತಾ ಇದೆ, ಅದಕ್ಕೋಸ್ಕರನೇ ನಮ್ಮ ಬಾಯಲ್ಲಿ ನೀರು ಬರುವಂತದ್ದು. ಉಪ್ಪಿನಕಾಯಿ ನೋಡ್ತೀರಾ, ಆವಾಗ ಬಾಯಲ್ಲಿ ನೀರು ಬರುತ್ತೆ. ಏನು ಅದು? ಪ್ರಚೋದನೆಗೆ ತಕ್ಕಂತ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು. ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ಅಂತ ಕೇಳಿದರೆ, ನೋಡಿ, ನೇಗಿಲು ನಿರ್ಜೀವಿ, ಅಣಬೆ ಏನಿದೆ ಅದು ಜೀವಿ. ಓಕೆ, ನಿರ್ಜೀವಿ ಅಷ್ಟೇ ನಾವು ನೋಡ್ತಾ ಹೋಗೋಣ. ಮತ್ತೆ ಹೊಲಿಗೆ ಯಂತ್ರ ನಿರ್ಜೀವಿ, ರೇಡಿಯೋ ನಿರ್ಜೀವಿ, ದೋಣಿ ನಿರ್ಜೀವಿ ಅಷ್ಟೇ. ಅಣಬೆ
ನೀರಿನ ಹಯಸಿಂತ್, ಎರೆಹುಳು, ಈ ಮೂರುಗಳು ಸಜೀವಿಗಳು. ಓಕೆ, ಇಲ್ಲಿ ನೀರಿನ ಹಯಸಿಂತ್ ಅಂತ ಇಲ್ಲಿ ಆಡ್ ಮಾಡಿದರೆ ದಿಸ್ ಇಸ್ ರಾಂಗ್. ಓಕೆ, ಇದು ಅಲ್ಲ. ನೀರಿನ ಹಯಸಿಂತ್ ಅಂತ ಹೇಳಿದ್ರೆ ವಾಟರ್ ಹಯಸಿಂತ್ ಅಂತ ಕರಿತೀವಿ. ಇದು ಹೈಡ್ರೋಫೈಟ್ ಗೆ ಬರುತ್ತೆ, ಮೀನ್ಸ್ ಜಲಸಸ್ಯ ಅದು. ಓಕೆ, ಜೀವಿಗಳ ಯಾವುದಾದರೂ 2 ಲಕ್ಷಣಗಳನ್ನ ತೋರಿಸುವಂತಹ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದರೆ, ನೋಡಿ ಇವಾಗ ಜೀವಿ ಏನ್ ಮಾಡ್ತಾನೆ, ಚಲಿಸ್ತಾನೆ, ಹೌದಲ್ವಾ? ಸೊ ಅದೇ ತರ ಮೋಡಗಳು ಏನ್ ಮಾಡ್ತವೆ, ಜೀವಿಗಳಂತೆ ಬೆಳೆಯುತ್ತವೆ ಮತ್ತು ಚಲಿಸ್ತವೆ. ನೋಡಿ, ಮೋಡಗಳು ಜೀವಿಗಳಂತೆ ಬೆಳೆಯುತ್ತವೆ ಮತ್ತು ಚಲಿಸ್ತವೆ. ಈ ಕೆಳಗೆ ಪಟ್ಟಿ ಮಾಡಿರುವಂತಹ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗ ಆಗಿತ್ತು ಅಂತ ಕೇಳಿದರೆ, ನೋಡಿ ಜೀವಿಗಳ ಭಾಗವಾಗಿದ್ದಂತಹ ನಿರ್ಜೀವಿಗಳು ಅಂತ ಅಂದ್ರೆ ಒಂದು ಬೆಣ್ಣೆ, ಅಂದ್ರೆ ಜೀವಿಗಳ ಭಾಗ ಆಗಿತ್ತು ಅಂದ್ರೆ ಅವು ಪ್ರಾಣಿ ಜೀವಿಗಳಿಂದ ಬರುವಂತದ್ದು, ಮೀನ್ಸ್ ಅವುಗಳ ಪ್ರಾಡಕ್ಟ್ಸ್ ಆಗಿರುತ್ತೆ ಆ ತರ. ಓಕೆ, ಹದ ಮಾಡಿದ ಚರ್ಮ, ಬೆಣ್ಣೆ, ಉಣ್ಣೆ ಕೂಡ ಹೌದು, ಮಣ್ಣು ಅಲ್ಲ. ಓಕೆ, ವಿದ್ಯುತ್ ದೀಪ ಅಲ್ಲ, ಈವನ್ ಅಡುಗೆ ಎಣ್ಣೆ ಕೂಡ ಧಾನ್ಯಗಳಿಂದ ಬರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದು ಕೂಡ ಅಲ್ಲ. ಶೇಂಗಾ ಬೀಜದ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಅಂತ ಹೇಳ್ತೀವಿ, ಅವು ಸಸ್ಯಗಳಿಂದ ಬರುವಂತದ್ದು. ಓಕೆ, ಜೊತೆಗೆ ಇಲ್ಲಿ ಉಪ್ಪು ಅಂತ ಇದೆ, ಇದು ರಾಸಾಯನಿಕ ಅಲ್ಲ. ಓಕೆ, ಸೇಬು, ರಬ್ಬರ್ ಅಂತ ಇದೆ. ಎಸ್, ನಾವಿಲ್ಲಿ ಅಡುಗೆ ಎಣ್ಣೆ ಕೂಡ ನಾವು ತಗೋಬಹುದು, ಇಲ್ಲಿ ಆಡ್ ಮಾಡಿಲ್ಲ, ಆದ್ರೆ ಇಲ್ಲಿ ಅಡುಗೆ ಎಣ್ಣೆಯನ್ನು ಕೂಡ ನಾವು ತಗೋಬಹುದು. ಯಾಕೆ ಅಂದ್ರೆ ಇವಾಗ ಶೇಂಗಾ ಬೀಜ, ಸೂರ್ಯಕಾಂತಿ ಅಂತ ನಾವೇನ್ ಹೇಳಿದ್ವಲ್ಲ, ಅವು ಎದರಿಂದ ಬರುತ್ತೆ, ಸಸ್ಯಗಳಿಂದ ಬರುತ್ತೆ ಅಲ್ವಾ? ಹಾಗಾಗಿ ಅಡುಗೆ ಎಣ್ಣೆ, ಸೇಬು, ರಬ್ಬರ್ ಕೂಡ ಸಸ್ಯದಿಂದನೇ ಬರುವಂತದ್ದು. ಓಕೆ, ಆಮೇಲೆ ಬೆಣ್ಣೆ, ಹದ ಮಾಡಿದ ಚರ್ಮ, ಉಣ್ಣೆ, ಇವಿಷ್ಟು ಏನು ಜೀವಿಗಳ ಭಾಗವಾಗಿರುವಂತಹ ನಿರ್ಜೀವ ವಸ್ತುಗಳು. ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಆಹಾರವನ್ನ ಸೇವನೆ ಮಾಡ್ತವೆ, ಉಸಿರಾಡ್ತವೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡ್ತವೆ, ವಿಸರ್ಜನೆ ಮಾಡ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ, ಚಲಿಸ್ತವೆ, ಜೊತೆಗೆ ಬೆಳೆಯುತ್ತವೆ. ಹುಲ್ಲುಗಾವಲಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ. ಯಾಕೆ? ನೋಡಿ, ಹುಲ್ಲುಗಾವಲು ಅಂತ ಹೇಳಿದ್ರೆ ಹುಲ್ಲಿನಿಂದನೇ ಆವೃತವಾಗಿರುವಂತಹ ಒಂದು ಪ್ರದೇಶವನ್ನ ನಾವು ಹುಲ್ಲುಗಾವಲು ಅಂತ ಕರಿತೀವಿ. ಸೊ ಅಲ್ಲಿ ವೇಗವಾಗಿ ಓಡುವುದು ಮುಖ್ಯ ಪ್ರಾಣಿಗಳಿಗೆ. ಯಾಕೆ? ನೋಡಿ, ಹುಲ್ಲುಗಾವಲಿನಲ್ಲಿ ಅಲ್ಲಿ ಜಿಂಕೆ ಅಂತ ಪ್ರಾಣಿಗಳು, ಅಂದ್ರೆ ಜಿಂಕೆ ಏನು, ಸಸ್ಯಾಹಾರಿ, ಹೌದಲ್ವಾ? ಹುಲ್ಲುಗಾವಲುಗಳಲ್ಲಿ ದೊಡ್ಡ ಮರಗಳು ಇರೋದಿಲ್ಲ, ಬರೀ ಹುಲ್ಲೇ ಆವೃತ ಆಗಿರುತ್ತೆ, ಹಾಗಾಗಿ ದೊಡ್ಡ ಮರಗಳು ಇರೋದಿಲ್ಲ. ಅಲ್ಲಿ ವಾಸಿಸುವಂತಹ ಜಿಂಕೆಯಂತಹ ಪ್ರಾಣಿಗಳು ಏನಿರ್ತವೆ, ಹುಲಿ, ಸಿಂಹ, ಇಂತಹ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರವಾಗದಂತೆ ತಪ್ಪಿಸಿಕೊಳ್ಳೋದಕ್ಕೆ ಯಾವುದೇ ದೊಡ್ಡ ಮರಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ಅಂದ್ರೆ ಹುಲ್ಲುಗಾವಲಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು ಮಾಂಸಾಹಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ವೇಗವಾಗಿ ಓಡೋದು ಮುಖ್ಯ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪಾಠ ಚಲನೆ ಮತ್ತು ದೂರಗಳ ಅಳತೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದಕ್ಕೆ ಸಾರಿಗೆಯ ವಿವಿಧ ಪ್ರಕಾರಗಳನ್ನ ಬಳಸಲಾಗುತ್ತೆ. ಓಕೆ, ಹಿಂದಿನ ಕಾಲದಲ್ಲಿ ಜನರು ಪಾದದ ಉದ್ದವನ್ನ, ಬೆರಳಿನ ಅಗಲವನ್ನ, ಹೆಜ್ಜೆಯನ್ನ ಅಳತೆಯ ಏಕಮಾನವನ್ನಾಗಿ ಬಳಸ್ತಾ ಇದ್ರು. ಇದರಿಂದ ಗೊಂದಲ ಉಂಟಾಯ್ತು. ಯಾಕೆ ಗೊಂದಲ ಉಂಟಾಯ್ತು? ನೋಡಿ, ಹೆಜ್ಜೆಯನ್ನ ಅಳತೆಯ ಮಾನವನ್ನಾಗಿ ಬಳಸ್ತಾ ಇದ್ರು, ಬೆರಳಿನ ಅಗಲವನ್ನ ಏಕಮಾನವಾಗಿ ಬಳಸ್ತಾ ಇದ್ರು. ಯಾಕೆ ಗೊಂದಲ ಉಂಟಾಯ್ತು ಅಂತ ಹೇಳಿದ್ರೆ, ನೋಡಿ ಇವಾಗ ಮನುಷ್ಯ ಅಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗಿಂತ ಏನಾಗಿರ್ತಾನೆ, ಭಿನ್ನವಾಗಿರ್ತಾನೆ. ಈಗ ವಯಸ್ಕರ ಒಂದು ಬೆರಳಿನ ಅಗಲ ಬೇರೆ ಇರುತ್ತೆ, ಅದೇ ವೃದ್ಧರದು ಏನಿರುತ್ತೆ, ವಯಸ್ಸಾದಂಥವ್ರದ್ದು ಅದು ಕೂಡ ಅಂದ್ರೆ ಡಿಫ್ರೆನ್ಸ್ ಅಲ್ಲಿ ಉಂಟಾಗತ್ತೆ. ಪಾದದ ಉದ್ದ ಅಂತ ಬಂದಾಗ ಈಗ ಮಗುವಿನ ಪಾದ ಎಷ್ಟಿರುತ್ತೆ, ಅದೇ ದೊಡ್ಡವ್ರ ಪಾದ ಎಷ್ಟಿರುತ್ತೆ, ಈ ತರ. ಓಕೆ, ಅವಾಗ ಏನಾಗುತ್ತೆ, ಅಲ್ಲಿ ವೇರಿಯೇಷನ್ಸ್ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ಅದು ಬೇಡ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ರು. ಅಂದ್ರೆ ಅದು ಅಸ್ಪಷ್ಟ ಮತ್ತೆ ಅಷ್ಟೊಂದು ಸಮಂಜಸ ಅನ್ಸ್ಲಿಲ್ಲ. ಹಾಗಾಗಿ ಒಂದು ಏಕರೂಪದ ಅಳತೆಯ ಪದ್ಧತಿಯನ್ನ ಅಭಿವೃದ್ಧಿಪಡಿಸುವ ಅಗತ್ಯ ಉಂಟಾಯ್ತು. ಈಗ ನಾವು ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿಯನ್ನ ಬಳಸ್ತಾ ಇದ್ದೀವಿ. ನಾವು SI ಯೂನಿಟ್ ಅನ್ನ ಇವಾಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಹೇಳಿ ಇದನ್ನ ಬಳಸ್ತಾ ಇದೀವಿ. ಇದು ಜಗತ್ತಿನ ಎಲ್ಲಾ ಕಡೆಯಲ್ಲೂ ಕೂಡ ಅಂಗೀಕಾರ ಮಾಡಲಾಗಿದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಉದ್ದದ SI ಏಕಮಾನ ಯಾವುದು? ದಟ್ ಇಸ್ ಮೀಟರ್. ಉದ್ದ ಅಂದ್ರೇನು? ಲೆಂತ್ ನ ಒಂದು ಏಕಮಾನ ಯಾವುದು? ಮೀಟರ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸರಳ ರೇಖೆಯಲ್ಲಿನ ಚಲನೆ ಯಾವಾಗ್ಲೂ ಸರಳ ರೇಖೆಯ ಚಲನೆ ಆಗಿರುತ್ತೆ. ವೃತ್ತೀಯ ಚಲನೆಯಲ್ಲಿ ನಿಗದಿತ ಬಿಂದುವಿನಿಂದ ಸಮಾನ ದೂರದಲ್ಲಿ ಇರುವಂತೆ ವಸ್ತು ಅನ್ನುವಂಥದ್ದು ಚಲಿಸ್ತಾ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಪುನರಾವರ್ತಿತವಾಗುವಂತಹ ಚಲನೆಯನ್ನ ನಾವು
ಆವರ್ತಕ ಚಲನೆ ಅಂತ ಕರಿತೀವಿ. ನೋಡಿ, ಸ್ವಲ್ಪ ಸಮಯದ ನಂತರ ಮತ್ತೆ ಪುನರಾವರ್ತಿತವಾಗುವಂತ ಚಲನೆಯನ್ನ ಆವರ್ತಕ ಚಲನೆ ಮೀನ್ಸ್ ಪಿರಿಯಾಡಿಕ್ ಮೋಷನ್ ಅಂತ ಹೇಳಿ ಕರಿತೀವಿ. ಓಕೆ, ಪಿರಿಯಾಡಿಕ್ ಮೋಷನ್ ಅಂತ ಹೇಳಿ ಕರಿತೀವಿ ಆವರ್ತಕ ಚಲನೆ ಅಂದ್ರೆ. ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನ ನೀಡಿ. ನೆಲ ಸಾರಿಗೆ ನೋಡಿ, ಬಸ್ಸು, ಲಾರಿ, ಸೈಕಲ್, ಮೋಟಾರ್ ಬೈಕ್. ಓಕೆ, ಜಲ ಸಾರಿಗೆ ಹಡಗು, ದೋಣಿ. ಗಾಳಿ ಮೀನ್ಸ್ ವಾಯು ಸಾರಿಗೆ ವಿಮಾನ ಮತ್ತೆ ಹೆಲಿಕಾಪ್ಟರ್. ಬಿಟ್ಟ ಸ್ಥಳವನ್ನ ತುಂಬಿ. 1 ಮೀಟರ್ ಅಂದ್ರೆ ಎಷ್ಟು ನೋಡಿ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಾದ್ರೆ 5 ಕಿಲೋಮೀಟರ್ ಅಂತ ಅಂದ್ರೆ ಏನು? 5 ಕಿಲೋಮೀಟರ್ ಎಷ್ಟು ಮೀಟರ್ ಆಗುತ್ತೆ? 5 ಕಿಲೋಮೀಟರ್ ಎಷ್ಟು ನೋಡಿ, 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಸೊ ಹಾಗಾಗಿ 5 ಕಿಲೋಮೀಟರ್ ಈಸ್ ಈಕ್ವಲ್ ಟು 5000 ಮೀಟರ್ ಆಗುತ್ತೆ. ಓಕೆ, 5000 ಮೀಟರ್. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ. ಎಂತ ಚಲನೆ? ಆವರ್ತಕ ಚಲನೆ. ಹೊಲಿಗೆ ಯಂತ್ರದ ಸೂಜಿಯು ಚಲನೆಯು ಡ್ಯಾಶ್ ಚಲನೆ, ಅದು ಕೂಡ ಯಾವುದು? ಆವರ್ತಕ ಚಲನೆ. ಬೈಸೈಕಲ್ ನ ಚಕ್ರದ ಚಲನೆ ಯಾವ ರೀತಿಯಾಗಿರುತ್ತೆ? ಬೈಸೈಕಲ್ ನ ಚಲನೆ ಯಾವುದು? ದಟ್ ಇಸ್ ವೃತ್ತೀಯ ಚಲನೆ. ಓಕೆ, ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸೋದಕ್ಕೆ ಸಾಧ್ಯವಿಲ್ಲ, ಯಾಕೆ ಅಂತ ಕೇಳಿದರೆ, ನೋಡಿ, ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆ ಅಂತ ಹೇಳಿ ನಾವು ಬಳಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಪ್ರತಿಯೊಬ್ಬರ ದೇಹದ ಅಂಗಗಳು ಗಾತ್ರದಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತವೆ, ಹೌದಲ್ವಾ? ಒಬ್ಬ ಮನುಷ್ಯ ಒಬ್ನಿಗಿಂತ ದೊಡ್ಡದಾಗೂ ಇರ್ಬೋದು, ಚಿಕ್ಕದಾಗೂ ಇರ್ಬೋದು, ಕಡ್ಡಿ ತರ ಇರ್ಬೋದು. ಸೊ ಈ ತರ ಇದರಿಂದ ನಿಖರವಾದ ಅಳತೆ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಆ ಅಳತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರುತ್ತೆ. ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆಯ ಕ್ರಮದಲ್ಲಿ ಜೋಡಿಸಿ. 1 ಮೀಟರ್, 1 ಸೆಂಟಿಮೀಟರ್, 1 ಕಿಲೋಮೀಟರ್, 1 ಮಿಲಿಲೀಟರ್ ಅಂತ ಇದೆ. ಏರಿಕೆ ಕ್ರಮದಲ್ಲಿ ನಾವು ಇದನ್ನು ಜೋಡಿಸ್ಬೇಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ? ದಟ್ ಇಸ್ 1 ಮಿಲಿಮೀಟರ್ ಬರುತ್ತೆ. ಅದಾದ ನಂತರ ಬರುವಂತದ್ದು 1 ಸೆಂಟಿಮೀಟರ್, ಅದಾದ್ಮೇಲೆ 1 ಮೀಟರ್, ಅದಾದ್ಮೇಲೆ 1 ಕಿಲೋಮೀಟರ್. ಫಸ್ಟ್ ಮಿಲಿಮೀಟರ್, ಅದಾದ್ಮೇಲೆ ಸೆಂಟಿಮೀಟರ್, ಅದಾದ್ಮೇಲೆ ಮೀಟರ್ ಮತ್ತೆ ಕಿಲೋಮೀಟರ್. ಓಕೆ, ಒಬ್ಬ ವ್ಯಕ್ತಿಯ ಎತ್ತರ 1.65 ಮೀಟರ್. ಇದನ್ನ ಸೆಂಟಿಮೀಟರ್ ಮತ್ತೆ ಮಿಲಿಮೀಟರ್ ಗಳಲ್ಲಿ ವ್ಯಕ್ತಪಡಿಸಿ. ನೋಡಿ, 1.65 ಮೀಟರ್ ಇದೆ. ಓಕೆ, ಅದನ್ನ ಫಸ್ಟ್ ನಾವೇನ್ ಮಾಡ್ಬೇಕು? ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡ್ಬೇಕು. ಓಕೆ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಾಗಿ 1.65 ಓಕೆ ಇಂಟು 100 ಮಾಡಿದಾಗ ನಮ್ಗೆ 165 ಸಿಗುತ್ತೆ. ಇನ್ನು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್. 1 ಸೆಂಟಿಮೀಟರ್ ಯಾವಾಗ್ಲೂ 10 ಮಿಲಿಮೀಟರ್ ಆಗಿರುತ್ತೆ. ನೋಡಿ, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇದು 10 ಮಿಲಿಮೀಟರ್ ಆಗಿರುತ್ತೆ. ಇದು 1 ಸೆಂಟಿಮೀಟರ್ ಈಸ್ ಆಲ್ವೇಸ್ ಎಷ್ಟು? 100. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್. ಓಕೆ, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಓಕೆ, ಎಸ್, ಇವಾಗ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್, 165 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 165 ಇಂಟು 10 ಮಾಡಿದಾಗ ನಮಗೆ 1650 ಮಿಲಿಮೀಟರ್ ಸಿಗುತ್ತೆ. ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3250 ಮೀಟರ್. ಈ ಅಂತರವನ್ನ ಕಿಲೋಮೀಟರ್ ನಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಈಗ ಮೀಟರ್ ಇದೆ, ನಾವೇನಂತ ಹೇಳಿದ್ವಿ? 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್, ಹೌದಲ್ವಾ? ಸೊ 1 ಕಿಲೋಮೀಟರ್ ಇದನ್ನ ನಾವು ಮೀಟರ್ ಅಲ್ಲಿ ಎಷ್ಟು ಕಿಲೋಮೀಟರ್ ನಲ್ಲಿ ವ್ಯಕ್ತಪಡಿಸಬೇಕು. ಸೊ ಹಾಗಾಗಿ 3250 ಮೀಟರ್ ಏನಿದೆಯಲ್ಲ, ನಾವು ಇದನ್ನ ಇಲ್ಲಿ ಆಲ್ರೆಡಿ ಇದೆ ಅಲ್ವಾ? 3250 ಡಿವೈಡೆಡ್ ಬೈ 1000 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? ದಟ್ ಈಸ್ 3.250 ಅಂದ್ರೆ 3.25 ಕಿಲೋಮೀಟರ್ ಅಷ್ಟು ಇರುತ್ತೆ. ಓಕೆ, ಒಂದು ಹೆಣೆಗೆ ಸೂಜಿಯ ಉದ್ದವನ್ನ ಅಳೆಯುವಾಗ ಸ್ಕೇಲ್ ನ ಒಂದು ಬದಿಯ ಅಳತೆ 3.0 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಸೂಜಿಯ ಉದ್ದ ಎಷ್ಟು ನೋಡಿ? 3.0 ಜೊತೆಗೆ 33.1 ಎಷ್ಟಾಗುತ್ತೆ? 36.1 ಸೆಂಟಿಮೀಟರ್ ಆಗುತ್ತೆ. ಎರಡನ್ನು ಕೂಡಬೇಕು. ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಗಳ ನಡುವೆ ಇರುವಂತಹ ಸಾಮ್ಯತೆ ಮತ್ತು ಭಿನ್ನತೆಗಳನ್ನ ನೋಡಿ. ಬೈಸೈಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದಂತಹ ಸೀಲಿಂಗ್ ಫ್ಯಾನ್ ನ ಚಲನೆ, ಇವೆರಡರ ನಡುವೆ ಇರುವಂತಹ ಸಾಮ್ಯತೆ ಮತ್ತು ಸಿಮಿಲಾರಿಟಿ ಮತ್ತೆ ಡಿಫ್ರೆನ್ಸ್ ಅನ್ನ ಹೇಳಿ ಅಂತ ಕೇಳಿದ್ದಾರೆ. ಸಾಮ್ಯತೆ ಮತ್ತು ಭಿನ್ನತೆಗಳನ್ನ ಬರೆಯಿರಿ ಅಂತ. ಸಾಮ್ಯತೆ ನೋಡಿ, ಸಿಮಿಲಾರಿಟಿ ಏನು ಅಂತ ಹೇಳಿದ್ರೆ ಬೈಸೈಕಲ್ ನ ಚಲನೆ ಮತ್ತೆ
ಸ್ವಿಚ್ ಆನ್ ಮಾಡಿದಂತಹ ಸೀಲಿಂಗ್ ಫ್ಯಾನ್ ಎರಡೂ ಕೂಡ ಏನು ಋತುಯ ಚಲನೆ, ಎರಡೂ ಕೂಡ ಸರ್ಕ್ಯುಲರ್ ಮೋಷನ್ ಅಲ್ಲೇ ತಿರುಗುವಂಥದ್ದು. ವ್ಯತ್ಯಾಸ ಏನು ಅಂತ ಅಂದ್ರೆ ಬೈಸೈಕಲ್ ಚಲಿಸ್ತಾ ಇರುತ್ತೆ, ಬೈಸೈಕಲ್ ಓಕೆ, ಬೈಸೈಕಲ್ ಏನು ಚಲಿಸ್ತಾ ಇರುತ್ತೆ. ಆದ್ರೆ ಈ ಒಂದು ಸೀಲಿಂಗ್ ಫ್ಯಾನ್ ಏನಿದೆಯಲ್ಲ ಒಂದು ಫಿಕ್ಸ್ಡ್ ಪಾಯಿಂಟ್ ಗೆ ಅದು ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ಸೀಲಿಂಗ್ ಫ್ಯಾನ್ ಯಾವಾಗ್ಲೂ ಆ ಒಂದು ಫಿಕ್ಸ್ಡ್ ಪಾಯಿಂಟ್ ಅಲ್ಲಿನೇ ತಿರುಗ್ತಾ ಇರುತ್ತೆ, ಆ ಒಂದು ಸ್ಥಿರ ಬಿಂದುವಿನಲ್ಲಿ ಅದು ತಿರುಗ್ತಾ ಇರುತ್ತೆ. ಅಂತರವನ್ನ ಅಳೆಯೋದಕ್ಕೆ ರಬ್ಬರ್ ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನ ಅಳತೆ ಪಟ್ಟಿಯಂತೆ ಬಳಸೋದಕ್ಕೆ ಯಾಕೆ ಬಯಸೋದಿಲ್ಲ? ಅಂತಹ ಟೇಪ್ ಅನ್ನ ಬಳಸಿ ಅಳೆದುದನ್ನ ಇತರಿಗೆ ಹೇಳುವಾಗ ನೀವು ಎದುರಿಸುವಂತಹ ಸಮಸ್ಯೆಗಳು ಏನು ಅಂತ ಕೇಳಿದ್ದಾರೆ. ನೋಡಿ, ಅಳತೆಯನ್ನ ಮಾಡುವಾಗ ನಾವು ರಬ್ಬರ್ ಅನ್ನ ಯಾಕೆ ಬಳಸಲ್ಲ ಅಂತ ಕೇಳಿದ್ದಾರೆ. ನೋಡಿ, ಯಾಕೆ ಅಂತ ಹೇಳಿದ್ರೆ ರಬ್ಬರ್ ಅನ್ನುವಂಥದ್ದು ಮೊದಲನೇದಾಗಿ ಸ್ಥಿತಿಸ್ಥಾಪಕ ಗುಣವನ್ನ ಒಳಗೊಂಡಿರುತ್ತೆ. ಅಂದ್ರೆ ಹಿಗ್ಗುವಂಥದ್ದು ಮತ್ತೆ ಕುಗ್ಗುವಂಥದ್ದು, ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ನಾವು. ಸ್ಥಿತಿಸ್ಥಾಪಕ ಅಂತ ಹೇಳಿದ್ರೆ ಎಲಾಸ್ಟಿಸಿಟಿ ಅಂದ್ರೆ ಹಿಗ್ಗುತ್ತೆ, ಪುನಃ ಅದು ಅದೇ ಪ್ಲೇಸ್ಗೆ ಬರುತ್ತೆ, ಹಿಗ್ಗುತ್ತೆ ಕುಗ್ಗುತ್ತೆ, ಅದನ್ನ ನಾವು ಸ್ಥಿತಿಸ್ಥಾಪಕ ಗುಣ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಈ ಕಾರಣದಿಂದ ರಬ್ಬರ್ ನಂತಹ ಸ್ಥಿತಿಸ್ಥಾಪಕ ವಸ್ತುವಿನಿಂದ ಮಾಡಿದಂತಹ ಅಳತೆ ಪಟ್ಟಿಯನ್ನ ಅಳತೆ ಮಾಡೋದಕ್ಕೆ ಬಳಸೋದಕ್ಕೆ ಬರೋದಿಲ್ಲ. ಇಂತಹ ಟೇಪ್ ನಿಂದ ಏನಾಗುತ್ತೆ, ನಿಖರವಾದ ಅಳತೆ ನಮ್ಗೆ ಸಿಗೋದಿಲ್ಲ. ಜೊತೆಗೆ ಇನ್ನೊಬ್ಬರಿಗೆ ನಾವು ಅದನ್ನ ಹೇಳೋದಕ್ಕೂ ಕೂಡ ನಿಖರವಾದ ಅಳತೆಯನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನ ಕೊಡಿ ಅಂತ ಇದೆ. ಆವರ್ತಕ ಚಲನೆಗೆ 2 ಉದಾಹರಣೆ ಅಂತ ಹೇಳಿದಾಗ ಒಂದು ಪಿರಿಯಾಡಿಕ್ ಮೋಷನ್. ನೋಡಿ, ಗಡಿಯಾರದ ಲೋಲಕದ ಚಲನೆ, ಗಡಿಯಾರ ಪೆಂಡುಲಮ್ ಅಂತ ಮೀನ್ಸ್ ಹಿಂಗೆ 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 ಹೋಗ್ತಾ ಇರುತ್ತಲ್ವಾ, ಇಲ್ಲಿಂದ ಹಿಂಗೆ ಹಿಂಗೆ ಹೋಗ್ತಾ ಇರುತ್ತಲ್ವಾ, ಅದನ್ನ ಪೆಂಡುಲಮ್ ಅಂತ ಕರೀತಾರೆ, ಲೋಲಕದ ಚಲನೆ. ಓಕೆ, ಗಡಿಯಾರದ ಲೋಲಕದ ಚಲನೆ. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ, ಮಗುದು ಹೇಗೆ ಏನ್ ಈ ತರ ಲಾಲಿ ಲಾಲಿ ಅಂತ ಮಗುವಿನ ಜೋಲಿನಲ್ಲಿ ಹಾಕೊಂಡು ತೂಗ್ತೀವಲ್ವಾ, ಅದು ಉಯ್ಯಾಲೆಯ ಮಗುವಿನ ಚಲನೆ. ಅಥವಾ ಹೊರಗಡೆ ಪಾರ್ಕ್ ನಲ್ಲೆಲ್ಲ ಉಯ್ಯಾಲೆ ಇರುತ್ತೆ, ಆ ತರ. ಇದು ಗೊತ್ತಾಯ್ತಲ್ವಾ ಗಡಿಯಾರದ ಲೋಲಕ ಅಂದ್ರೆ ಯಾವುದು ಅಂತ ಹೇಳಿ. ಓಕೆ, ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನ ಕೊಡಿ, ಗಡಿಯಾರದ ಲೋಲಕದ ಚಲನೆ ಮತ್ತು ಉಯ್ಯಾಲೆಯಲ್ಲಿ ಮಗುವಿನ ಚಲನೆ. ಓಕೆ, ಇದಿಷ್ಟು ಇಲ್ಲಿಗೆ 10 ಚಾಪ್ಟರ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಮಿಕ್ಕಿರುವಂತಹ ಚಾಪ್ಟರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.